Good morning everyone. Welcome to English class. Today in this class we will discussing about one poem Maid Mowgli. ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಒಂದು ಮೇಡ್ ಮೌಲಿ ಅನ್ನುವಂಥ ಒಂದು ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಐ ವಿಲ್ ರೀಡ್ ದ ಟೆಕ್ಸ್ಟ್ ಬುಕ್. ಮೊದಲು ನನ್ನ ಟೆಕ್ಸ್ಟ್ ಬುಕ್ಕನ್ನು ಓದ್ತೇನೆ. ಇಫ್ ಯು ಹ್ಯಾವ್ ಎ ಟೆಕ್ಸ್ಟ್ ಬುಕ್ ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 31. Maid Mowgli was a kitchen maid, a goodly cook was she. She made bread for breakfast and she made tarts for tea. One day a carriage stopped outside as fine could be. A lovely princess stepped down and ordered tarts for tea. Maid Mowgli's eyes were shining bright as proudly she stepped forward. The princess ate a scrumptious tart, and promptly she did order. She please send 2 dozen tarts each week, addressed to Princess Alias, and that is how Maid Mowgli is now pastry cook to the palace. Maid Mowgli was a kitchen maid. ಇವಳು ಕಿಚನಲ್ಲಿ ಅಡುಗೆ ಕೆಲಸ ಮಾಡುವಂತಹ ಒಬ್ಬ ಸೇವಕಿ. ಎ ಗುಡ್ಲಿ ಕುಕ್ ವಾಸ್ ಶಿ. ಇವಳು ತುಂಬ ಚೆನ್ನಾಗಿ ಅಡುಗೆ ಮಾಡುವಂತಹ ಒಬ್ಬ ಮೌಲಿ. ಶಿ ಮೇಡ್ ಬ್ರೆಡ್ ಫಾರ್ ಬ್ರೇಕ್ಫಾಸ್ಟ್. ಈಕೆ ಬ್ರೇಕ್ಫಾಸ್ಟ್ಗೆ ಅಂದರೆ ಬೆಳಗಿನ ತಿಂಡಿಗೆ ಬ್ರೆಡ್ಡನ್ನು ಮಾಡ್ತಾಳೆ. ಆ್ಯಂಡ್ ಶಿ ಮೇಡ್ ಟಾರ್ಟ್ಸ್ ಫಾರ್ ಟ್ರೀ. ಹಾಗೆ ಟೀ ಜೊತೆಗೆ ಟಾರ್ಟ್ಸ್. ಇದು ಟಾರ್ಟ್ಸ್ ಅಂತಂದರೆ ಇಟಲಿ ದೇಶದಲ್ಲಿ ತಿನ್ನುವಂತಹ ಒಂದು ಆಹಾರ, ಟಾರ್ಟ್ ಅಂತ ಕರೀತಾರೆ. ಅಂದರೆ ಲೈಕ್ ಬಿಸ್ಕೆಟ್ಸ್ ಥರ ಇರುವಂತಹದ್ದು, ಟೀ ಜೊತೆ ನಂಚ್ಕೊಳ್ಳೋಕೆ ಇರುವಂತಹದ್ದನ್ನು ಟಾರ್ಟ್ಸ್ ಅಂತಲೂ ಸಹ ಕರೀತಾರೆ. ಅದು ಇಟಲಿ ದೇಶದಲ್ಲಿ ತಿನ್ನುವಂತಹ ಒಂದು ಟೀ ಜೊತೆ ತಿನ್ನುವಂಥ ಒಂದು ಫುಡ್. ಒನ್ ಡೇ ಎ ಕ್ಯಾರಿಯೇಜ್ ಸ್ಟಾಪ್ಡ್ ಔಟ್ಸೈಡ್. ಒಂದಿನ ಕ್ಯಾರಿಯೇಜ್ ಮೀನ್ಸ್ ಎತ್ತಿನ ಗಾಡಿ ಅಥವಾ ಕೈಗಾಡಿ ಅಂತ ಹೇಳ್ತಾರಲ್ವಾ, ಅದನ್ನು ಕ್ಯಾರಿಯೇಜ್ ಅಂತ ಕರಿತೇವೆ. ಸಾರೋಟು ಅಂದರೆ ಆಗಿನ ಕಾಲದಲ್ಲಿ ರಾಜ ಅಥವಾ ರಾಣಿ, ರಾಜಕುಮಾರಿ ಇವರೆಲ್ಲ ಓಡಾಡಲಿಕ್ಕೆ ಒಂದು ಕ್ಯಾರಿಯೇಜ್ ಅಂದರೆ ಸಾರೋಟಿತ್ತು. ಒನ್ ಡೇ ಕ್ಯಾರಿಯೇಜ್ ಸ್ಟಾಪ್ಡ್ ಔಟ್ಸೈಡ್. ಒಂದಾನೊಂದಿನ ಈ ಸಾರೋಟು ಕ್ಯಾರಿಯೇಜ್ ಸ್ಟಾಪ್ಡ್ ಔಟ್ಸೈಡ್, ಹೊರಗಡೆ ನಿಂತಿತ್ತು. ಆ್ಯಸ್ ಫೈನ್ ಕುಡ್ ಬಿ. ಯಥಾ ಪ್ರಕಾರ ಅದು ಅಂದಿನಂತೆ ನಿಂತಿತ್ತು. ಎ ಲವ್ಲಿ ಪ್ರಿನ್ಸಸ್ ಸ್ಟೆಪ್ಡ್ ಡೌನ್ ಆ್ಯಂಡ್ ಆರ್ಡರ್ ಟಾರ್ಟ್ಸ್ ಫಾರ್ ಎ ಟೀ. ಆ ಸಾರೋಟು ಹೊರಗಡೆ ನಿಂತಿತ್ತು, ಬೀದಿ ಕಡೆ ನಿಂತಿತ್ತು. ಆ ಟೈಮಲ್ಲಿ ಎ ಲವ್ಲಿ ಪ್ರಿನ್ಸಸ್, ಒಬ್ಬ ಸುಂದರವಾಗಿದ್ದಂತಹ ರಾಜಕುಮಾರಿ, ಸ್ಟೆಪ್ ಡೌನ್, ಕೆಳಗಡೆ ಸಾರೋಟಿನಿಂದ ಆ ಕ್ಯಾರಿಯೇಜ್ನಿಂದ ಕೆಳಗಡೆ ಇಳಿತಾ ಇದ್ದಾಳೆ. ಇನ್ ಆರ್ಡರ್ ಟಾರ್ಟ್ಸ್ ಫಾರ್ ಎ ಟ್ರೀ. ಆಕೆ ಆ ಲವ್ಲಿ ಪ್ರಿನ್ಸಸ್ ಆರ್ಡರ್ ಟಾರ್ಟ್ಸ್ ಫಾರ್ ಎ ಟೀ ಜೊತೆ ಆ ಟಾರ್ಟ್ಸನ್ನು ತಿನ್ನಲಿಕ್ಕೆ ಅವಳು ಆರ್ಡರ್ ಮಾಡ್ತಾಳೆ. ಮೇಡ್ ಮೌಗ್ಲಿಸ್ ಐಸ್ ವರ್ ಶೈನಿಂಗ್ ಬ್ರೈಟ್. ಮೇಡ್ ಮೌಗ್ಲಿಸ್ ಕಣ್ಣುಗಳು ತುಂಬ ಬ್ರೈಟಾಗಿ ಇದೆ, ಅಂದರೆ ಶೈನಿಂಗ್ ಬ್ರೈಟ್, ತುಂಬ ಹೊಳಿತಾ ಇದೆ. ಅವಳು ಆಶ್ಚರ್ಯವಾಗಿ ನೋಡ್ತಾ ಇದ್ದಾಳೆ. ಆ್ಯಸ್ ಪ್ರೌಡ್ಲಿ ಶಿ ಸ್ಟೆಪ್ಡ್ ಫಾರ್ವರ್ಡ್. ಅವಳು ಹೆಮ್ಮೆಯಿಂದ, ನನ್ನ ಅಂಗಡಿಲಿ ರಾಜಕುಮಾರಿ ಟ್ರಾಟನ್ನು ಕೇಳ್ತಾ ಇದ್ದಾಳೆ, ಟ್ರಾಟ್ಸನ್ನು ಅಂದರೆ ತಿಂಡಿಯನ್ನು ಕೇಳ್ತಾ ಇದ್ದಾಳೆ ಅಂತ ಹೇಳಿ ಅವಳ ಕಣ್ಣುಗಳು ಹೊಳಿತಾ ಇದ್ವು. ಮೇಡ್ ಮೌಗ್ಲಿಸ್ ಐಸ್ ವರ್ ಶೈನಿಂಗ್ ಬ್ರೈಟ್. ಅವಳ ಕಣ್ಣುಗಳು ಹೊಳಿತಾ ಇತ್ತು. ಆ್ಯಸ್ ಪ್ರೌಡ್ಲಿ ಶಿ ಸ್ಟೆಪ್ಡ್ ಫಾರ್ವರ್ಡ್. ಆ ಕೇಳಿದ ತಕ್ಷಣ ಶಿ ಪ್ರೌಡ್ಲಿ ಸ್ಟೆಪ್ಡ್ ಫಾರ್ವರ್ಡ್, ಹೆಮ್ಮೆಯಿಂದ ಕೆಳಗಡೆ ಇಳಿದು ಬರ್ತಾಳೆ. ಸ್ಟೆಪ್ಡ್ ಫಾರ್ವರ್ಡ್. ಆ ಮೇಡ್ ಮೌಗ್ಲಿ ಹೊರಗಡೆ ಬಂದಳು. ದ ಪ್ರಿನ್ಸಸ್ ಏಟ್ ಎ ಸ್ಕ್ರಬ್ಜಿಯಸ್ ಟಾರ್ಟ್. ತುಂಬ ಚೆನ್ನಾಗಿರುವಂತಹ, ಡಿಲಿಷಿಯಸ್ ಆಗಿರುವಂತಹ, ರುಚಿಕರವಾದಂತಹ ಆ ಟಾರ್ಟನ್ನು ಸೂಕ್ಷ್ಮವಾಗಿ ನೋಡಿ ಆ ಪ್ರಿನ್ಸಸ್ಸು ತಿಂತಾಳೆ. ಆ್ಯಂಡ್ ಪ್ರಾಂಪ್ಟ್ಲಿ ಶಿ ಡಿಡ್ ಆರ್ಡರ್. ಅವಳು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಗಲೇ ಕೂಡಲೇ ಹೋಗಿ ಆ ಮೇಡ್ ಮೌಗ್ಲಿ ಟ್ರಾಟನ್ನು ತಂದು ಆಕೆಗೆ, ಆ ಪ್ರಿನ್ಸಸ್ಗೆ ಕೊಡ್ತಾಳೆ.
ಪ್ಲೀಸ್ ಸೆಂಡ್ 2 ಡಜನ್ ಟಾಟ್ಸ್ ಈಚ್ ವೀಕ್. ಪ್ರತಿ ವಾರನೂ 2 ಡಜನ್ ಟ್ರಾಟನ್ನು ನೀನು ನಮ್ಮ ಅರಮನೆಗೆ ಕಳಿಸ್ಬೇಕು ಅಂತ ಹೇಳಿ ರಾಜಕುಮಾರಿ ಮೇಡ್ ಮಾಲಿಗೆ ಆರ್ಡರ್ ಮಾಡ್ತಾಳೆ. ಅಡ್ರೆಸ್ ಟು ಪ್ರಿನ್ಸಸ್ ಅಲಿಯಸ್. ಆ್ಯಂಡ್ ದಟ್ ಈಸ್ ಹೌ ಮೇಡ್ ಮೌಲ್ ಈಸ್ ನೌ ಪಾಸ್ಟ್ರಿ ಕುಕ್ ಟು ದ ಪ್ಯಾಲೇಸ್. ಈಗ ಮೇಡ್ ಮೌಲಿ ಮನೆಯಲ್ಲಿ ಅವಳು ಅಡುಗೆ ಮಾಡ್ತಿದ್ದಂತಹ ಮೇಡ್ ಮೌಲಿ ಈಗ ಅವಳು ಒಬ್ಬ ಸೇವಕಿ ರಾಜಕುಮಾರಿಗೆ ಪ್ರತಿ ವಾರನೂ ಕೂಡ 2 ಡಜನ್ ಟಾಟ್ಸನ್ನು ಮಾಡಿಕೊಡುವಂತಹ ಒಬ್ಬ ಸೇವಕಿಯಾಗಿ ನೇಮಕ ಆಗ್ತಾಳೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಪೋಯಮ್ ಮೇಡ್ ಮೌಲಿ. ವಾಸ್ ಎ ಕಿಚನ್ ಮೇಡ್. ಅವಳು ಒಬ್ಬ ಕಿಚನಲ್ಲಿ ಕೆಲಸ ಮಾಡುವಂಥ ಒಬ್ಬ ಸೇವಕಿ, ಅಡುಗೆ ಕೆಲಸ ಮಾಡುವಂಥ ಒಬ್ಬ ಸೇವಕಿ. ಎ ಗುಡ್ಲಿ ಕುಕ್ ವಾಸ್ ಶಿ ಮೇಡ್ ಬ್ರೆಡ್ ಫಾರ್ ಬ್ರೇಕ್ಫಾಸ್ಟ್. ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡುವಂತಹ ಕುಕ್ಕು. ಶಿ ಮೇಡ್ ಬ್ರೆಡ್ ಫಾರ್ ಬ್ರೇಕ್ಫಾಸ್ಟ್. ಇವಳು ಬೆಳಗ್ಗಿನ ತಿಂಡಿಗೆ ಬ್ರೆಡ್ಡನ್ನು ಮಾಡ್ತಾಳೆ. ಆ್ಯಂಡ್ ಶಿ ಮೇಡ್ ಟ್ರಾಟ್ಸ್ ಫಾರ್ ಟ್ರೀ. ಹಾಗೆಯೇ ಟೀ ಜೊತೆಗೆ ತಿನ್ನುವಂತಹ ಟ್ಯಾಟ್ಸನ್ನು ಕೂಡ ಮಾಡ್ತಾಳೆ. ಇದು ಒಂದು ಇಟಾಲಿಯನ್ ಫುಡ್ಡು. ಒನ್ ಡೇ ಕ್ಯಾರಿಯರ್ ಸ್ಟಾಪ್ಡ್ ಔಟ್ಸೈಡ್. ಒಂದಾನೊಂದು ದಿನ ಕ್ಯಾರಿಯರ್ ಸ್ಟಾಪ್ಡ್ ಔಟ್ಸೈಡ್. ಅವ್ರ ಮನೆಯ ಹೊರಗಡೆ ಸಾರೋಟು, ರಾಜ ರಾಣಿ ಓಡಾಡುವಂತಹ ಸಾರೋಟು, ಕುದುರೆ ಸಾರೋಟು ಕ್ಯಾರಿಯೇಜ್ ಸ್ಟಾಪ್ಡ್ ಔಟ್ಸೈಡ್, ಹೊರಗಡೆ ನಿಂತಿರುತ್ತೆ. ಆ್ಯಸ್ ಫೈನ್ ಕುಡ್ ಬಿ. ಎ ಲವ್ಲಿ ಪ್ರಿನ್ಸಸ್ ಸ್ಟೆಪ್ಡ್ ಡೌನ್. ನಿಂತ್ಕೊಂಡ ತಕ್ಷಣ ಸುಂದರವಾಗಿರುವಂತಹ ಒಬ್ಬ ರಾಜಕುಮಾರಿ ಸ್ಟೆಪ್ಡ್ ಡೌನ್, ಕೆಳಗಡೆ ಇಳಿದು ಬರ್ತಾ ಇದ್ದಾರೆ. ಆ್ಯಂಡ್ ಆರ್ಡರ್ ಟಾಟ್ಸ್ ಫಾರ್ ಎ ಟ್ರೀ. ಅವಳು ಟೀನ ಆರ್ಡರ್ ಮಾಡ್ತಾಳೆ. ಟೀ ಜೊತೆಗೆ ಟಾಟ್ಸ್ ಅಂತಂದರೆ ಅದೊಂದು ತಿಂಡಿ, ಟೀ ಜೊತೆ ತಿನ್ನುವಂತಹ ಒಂದು ತಿಂಡಿ, ಅದನ್ನು ಆರ್ಡರ್ ಮಾಡ್ತಾಳೆ. ಆ್ಯಂಡ್ ಆರ್ಡರ್ ಟಾಟ್ಸ್ ಫಾರ್ ಎ ಟೀ ಜೊತೆಗೆ ಅದನ್ನು ಆರ್ಡರ್ ಮಾಡ್ತಾಳೆ. ಮೇಡ್ ಮೌಲಿಸ್ ಐಸ್ ವರ್ ಶೈನಿಂಗ್ ಬ್ರೈಟ್. ಹಂಗೆ ಆರ್ಡ್ರ್ ಮಾಡಿದ ತಕ್ಷಣವೇ ಮೇಡ್ ಮೌಲಿ ಕಣ್ಣುಗಳು ತುಂಬ ಶೈನಿಂಗಾಗಿ ಕಾಣಿಸುತ್ತೆ, ಬ್ರೈಟಾಗಿ ಕಾಣಿಸುತ್ತೆ. ಅಂದರೆ ರಾಜಕುಮಾರಿ ನನ್ನನ್ನು ಟ್ಯಾಟ್ಸನ್ನು ಮಾಡಲಿಕ್ಕೆ ಹೇಳಿದಳಲ್ಲ ಅಂತ ಹೇಳಿ ಹೆಮ್ಮೆಯಿಂದ ಆ್ಯಸ್ ಪ್ರೌಡ್ಲಿ ಶಿ ಸ್ಟೆಪ್ಡ್ ಫಾರ್ವರ್ಡ್. ರಾಜಕುಮಾರಿಯ ಮುಂದೆ ಬಂದು ಹೆಮ್ಮೆಯಿಂದ ಕೇಳ್ತಾಳೆ. ದ ಪ್ರಿನ್ಸಸ್ ಏಟ್ ಎ ಸ್ಕ್ರಪ್ಷಿಯಸ್ ಟಾರ್ಟ್ ಆ್ಯಂಡ್ ಪ್ರಾಂಪ್ಟ್ಲಿ ಶಿ ಡಿಡ್ ಆರ್ಡರ್. ಅವಳು ತಿನ್ನಲಿಕ್ಕೆ ಹೇಳಿದ ತಕ್ಷಣವೇ, ಆ ರಾಜಕುಮಾರಿ ಆರ್ಡರ್ ಮಾಡಿದ ತಕ್ಷಣವೇ ಅವಳು ಪ್ರಾಂಪ್ಟ್ಲಿ ಶಿ ಡಿಡ್ ಆರ್ಡರ್. ಅವಳೇನು ಆರ್ಡರ್ ಮಾಡಿದ್ಲೋ ಅದನ್ನು ಬೇಗ ಬಂದು ಮಾಡಿಕೊಟ್ಟು ಅವಳಿಗೆ ಕೊಡ್ತಾಳೆ. ಆ ಪ್ರಿನ್ಸಸ್ ಏಟ್ ಎ ಸ್ಕ್ರಮ್ಷಿಯಸ್ ಟಾರ್ಟ್. ತುಂಬ ಡಿಲಿಷಿಯಸ್ ಆಗಿರುವಂತಹ ರುಚಿಕರವಾಗಿದ್ದಂತಹ ಆ ಟಾರ್ಟನ್ನು, ಆ ತಿಂಡಿಯನ್ನು ಅವಳು ತಿಂತಾಳೆ. ಆ್ಯಂಡ್ ಪ್ರಾಂಪ್ಟ್ಲಿ ಶಿ ಡಿಡ್ ಆರ್ಡರ್. ಮೇಡ್ ಮೌಲಿ ಪ್ರಾಂಪ್ಟ್ಲಿ ಡಿಡ್ ಆರ್ಡರ್. ಆ್ಯಂಡ್ ಪ್ಲೀಸ್ ಸೆಂಡ್ 2 ಡಜನ್ ಟಾಟ್ಸ್ ಈಚ್ ವೀಕ್. ಪ್ರತಿ ವಾರನೂ ಕೂಡ ಈಚ್ ವೀಕ್ ಪ್ಲೀಸ್ ಸೆಂಡ್ 2 ಡಜನ್ ಟಾಟ್ಸ್. ಪ್ರತಿ ವಾರನೂ ಕೂಡ 2 ಡಜನ್ ಟಾಟ್ಸನ್ನು ನೀನು ಅಡ್ರೆಸ್ ಟು ಪ್ರಿನ್ಸಸ್ ಅಲಿಯಸ್, ನನ್ನ ರಾಜಕುಮಾರಿಯ ಹೆಸರಿಗೆ ಪ್ಯಾಲೇಸ್ಗೆ ನೀನು ಕಳಿಸ್ಬೇಕು ಅಂತ ಹೇಳಿ ಆರ್ಡರ್ ಮಾಡ್ತಾಳೆ. ಆ್ಯಂಡ್ ದಟ್ ಈಸ್ ಹೌ, ನೋಡಿ ಈಗ ಮೇಡ್ ಮೌಲ್ ಈಸ್ ನೌ ಪಾಸ್ಟ್ರಿ ಕುಕ್ ಟು ದ ಪ್ಯಾಲೇಸ್. ಅರಮನೆಗೆ ಅಡುಗೆ ಮಾಡುವಂತಹ ಒಬ್ಬ ಕುಕ್ಕಾಗಿ ಆ ಮೇಡ್ ಮೌಲಿ ಕೆಲಸವನ್ನು ತಗೋತಾಳೆ. ಅಂದರೆ ಫಸ್ಟು ಮೇಡ್ ಮೌಲಿ ಸೇವಕಿ ಆಗಿದ್ಲು. ಆದರೆ ಮೇಡ್ ಮೌಲ್ ಈಸ್ ನೌ ಪಾರ್ಟೀಸ್ ಕುಕ್ ಟು ದ ಪ್ಯಾಲೇಸ್. ಅರಮನೆಗೆ ಕೆಲಸ ಮಾಡುವಂತಹ ಒಬ್ಬ ಮೇಡ್ ಮೌಲಿಯಾಗಿ ಅವಳು ಕೆಲಸವನ್ನು ಮಾಡ್ತಾಳೆ. I hope you understood the poem Maid Mowli. Once again I will read the poem Maid Mowli. Maid Mowli was a kitchen maid, a goodly cook was she. She made bread for breakfast and she made tarts for a tea. One day carriage stopped outside, as fine as could be. A lovely princess stepped down and ordered tarts for tea.
for tea. Maid Molly's eyes were shining bright as proudly she stepped forward. The princess ate a scrumptious tart and promptly she did order. Please send 2 dozen tarts each week addressed to Princess Alias. And that is how Maid Mole is now pastry cook to the palace. Thank you, children. You also read at your home 2 or 3 times and write the poems 3 times. Thank you, children.